ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರೂ ಅಷ್ಟೇ ನಾವೆಲ್ಲರೂ ಸಹ ಜಗತ್ ಸರ್ವಂ ದೈವಾಧೀನಂ, ಜಗತ್ತೆಲ್ಲವೂ ಕೂಡ ದೇವರಾಧೀನ. ಆ ದೇವರನ್ನು ಒಲಿಸ್ಕೊಳ್ಳೋಕ್ಕೆ ನಾವು ಸಾಕಷ್ಟು ವಿಶೇಷವಾದ ಭಕ್ತಿ ಸಮರ್ಪಣೆಯನ್ನು, ನವವಿಧದ ಭಕ್ತಿ ಸಮರ್ಪಣೆಯನ್ನು ಭಗವಂತನಿಗೆ ಮಾಡ್ಕೊಳ್ತೀವಿ. ದೇವಾಲಯಗಳಿಗೆ ಹೋಗ್ತೀವಿ, ಹಾಗೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ, ತೀರ್ಥ ಸ್ನಾನಗಳು ಮಾಡ್ತೀವಿ. ಅದೆಲ್ಲದರ ಜೊತೆಗೆ ಬಹುಮುಖ್ಯವಾಗಿ ಹೆಚ್ಚು ನಮಗೆ ಬಲ ಕೊಡ್ತಕ್ಕಂಥದ್ದು, ಹೆಚ್ಚು ದೈವ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದೇ ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಪೂಜೆ ಕೂಡ ಅಷ್ಟು ಶ್ರೇಷ್ಠವಾಗಿರುತ್ತೆ. ಆ ಪೂಜೆಯಲ್ಲಿ ನಾವು ವಿಗ್ರಹಗಳನ್ನು, ಫೋಟೋಗಳನ್ನು ಭಗವಂತನ ಪ್ರತಿರೂಪವಾಗಿ ಇಟ್ಕೊಳ್ತೀವಿ. ಆ ವಿಗ್ರಹಗಳು ಎಲ್ಲೋ ಒಂದು ಕಡೆ ಒಂಚೂರು ಭಿನ್ನ ಆಗಿದ್ದರೆ, ಭಗ್ನ ಆಗಿದ್ದರೆ, ಹೀಗೆ ಫೋಟೋಗಳು ಒಂಚೂರು ಹರಿದೋಗಿದ್ದರೆ, ಅಥವಾ ಎಲ್ಲೋ ಒಂದು ಕಡೆ ಫೋಟೋ ಸಹ ಒಂದು ವಿಚಿತ್ರವಾಗಿ ಅದೆಲ್ಲೋ ಒಂದು ಕಡೆ ಭಗ್ನ ಆಗಿದ್ದರೆ ಅದು ಶ್ರೇಷ್ಠಾನ ಶುಭಾನ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರಿಗೂ ಮೂಡುತ್ತೆ. ಹಾಗಾಗಿ ಮನೆಯಲ್ಲಿ ನಾವು ದೇವತಾ ಮೂರ್ತಿಗಳನ್ನು, ದೇವರುಗಳನ್ನು, ವಿಗ್ರಹ ಆಗಿರ್ತಕ್ಕಂಥದ್ದು, ಭಗ್ನ ಆಗಿರ್ತಕ್ಕಂಥದ್ದು, ಹರಿದೋಗಿರ್ತಕ್ಕಂಥ ಕ್ಯಾಲೆಂಡರ್ಸ್ ಆಗಲಿ ಇವನ್ನು ಮನೆಯಲ್ಲಿ ಇಟ್ಕೋಬಾರ್ದು. ಅದನ್ನು ಏನು ಮಾಡಬೇಕು? ನಮಗೆಲ್ರಿಗೂ ಕೂಡ ಅದೊಂದು ಪ್ರಶ್ನೆ ಕೂಡ ಉದ್ಭವ ಆಗೇ ಆಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ವಿಗ್ರಹ ಇದ್ದೇ ಇರುತ್ತೆ. ಅದು ಹಿತ್ತಾಳೆ ಇರ್ಬೋದು, ತಾಮ್ರದ್ದಿರ್ಬೋದು, ಮಣ್ಣಿಂದಿರ್ಬೋದು. ಹಾಗೆಯೇ ವಿಶೇಷವಾಗಿ ಎಲ್ಲೋ ಒಂದು ಕಡೆ ಮರಗಳಿಂದ ಮಾಡಿದ, ಹಿಂದೆ ಕೂಡ ಇಟ್ಕೋತಾ ಇದ್ರು, ಮರಗಳಿಂದ ಕೂಡ ವುಡ್ಡಿಂದ ಮಾಡಿರ್ತಕ್ಕಂಥ ಒಂದು ವಿಗ್ರಹಗಳನ್ನು ಕೂಡ ನಾವು ಇಟ್ಕೊಳ್ತಾ ಇದ್ವಿ. ಆ ವಿಗ್ರಹಗಳು ಭಗ್ನವಾಗಿದ್ದರೆ ಅವನ್ನು ಇಟ್ಕೊಂಡಿದ್ದೆ ಆದರೆ ಮನೆಯಲ್ಲಿ ಕಲಹಗಳಾಗತ್ತೆ. ಆ ವಿಗ್ರಹಗಳಲ್ಲಿ ನಕಾರಾತ್ಮಕ ಶಕ್ತಿಗಳು ಬಂದು ತುಂಬಿಕೊಳ್ಳುತ್ತೆ. ಯಾವುದು ವಿಗ್ರಹ ನೋಡಿ, ಕೆಲವು ವಿಗ್ರಹಗಳಿಗೆ ನಾವು ಪ್ರಾಣ ಪ್ರತಿಷ್ಠಾಪನೆ ಕೂಡ ಮಾಡ್ಕೋತೀವಿ ಮನೆಗಳಲ್ಲಿ. ಪ್ರಾಣ ಪ್ರತಿಷ್ಠಾಪನೆ ಆವಾಹಯಾಮಿ, ಸ್ಥಾಪಯಾಮಿ, ಪೂಜೆಯಾಮಿ ಇವೆಲ್ಲ ಹೇಳ್ಕೊಳ್ತೀವಿ. ಹಾಗಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಗ್ರಹಗಳಾಗಲಿ, ಯಾವುದೇ ವಿಗ್ರಹಗಳನ್ನು ಅವು ಭಗ್ನ ಆಗಿದ್ದರೆ, ಭಿನ್ನ ಆಗಿದ್ದರೆ ಅವನ್ನು ನೀರಲ್ಲಿ ಬಿಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಥವಾ ಎಲ್ಲೋ ಒಂದು ಕಡೆ ಅರಳಿ ಮರದ ಹತ್ರ ಹೋಗಿ ಇಟ್ಟು ಬರಬೇಕು, ಅರಳಿ ಮರದ ಹತ್ರ ಇಟ್ಟು ಬರಬೇಕು. ಅಥವಾ ನೀರಲ್ಲಿ, ಆ ನೀರು ಅಂತ ಹೇಳಿದ್ರೆ ಅವು ಸಮುದ್ರಗಳಲ್ಲಿ ನಾವು ಯಾತ್ರೆಗಳು ಹೋದಾಗ ಆ ನೀರಲ್ಲಿ ಒಂದು ಕಡೆ ಬಿಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಮನೆಯಲ್ಲಿದ್ದಾಗ ಅಪಾರ್ಥಗಳು ಜಾಸ್ತಿ ಆಗುತ್ತೆ, ಹಣಕಾಸು ನಿಲ್ಲೋದಿಲ್ಲ. ಆ ವಿಗ್ರಹಗಳ ಒಳಗಡೆ ನಕಾರಾತ್ಮಕ ಶಕ್ತಿಗಳು, ದುಷ್ಟ ಶಕ್ತಿಗಳು ಹೋಗಿ ಸೇರ್ಕೊಳ್ಳುತ್ತೆ. ಆದರೆ ನೋಡಿ, ವಿಗ್ರಹ ತುಂಬ ಚೆನ್ನಾಗಿದ್ದೆ ಆದರೆ ಅದು ಧನಾತ್ಮಕ ಶಕ್ತಿ, ವಿಗ್ರಹ ಭಿನ್ನ ಆಗಿಬಿಟ್ರೆ ಋಣಾತ್ಮಕ ಶಕ್ತಿ ಆಗುತ್ತೆ. ಹಾಗಾಗಿ ಆ ವಿಗ್ರಹಗಳನ್ನು ಬುಧವಾರದ ದಿವಸ, ಸೋಮವಾರದ ದಿವಸ, ಭಾನುವಾರ ಮಾತ್ರ ಆ ವಿಗ್ರಹಗಳನ್ನು ಅರಳಿ ಮರದ ಹತ್ರ ಅಥವಾ ನೀರಲ್ಲಿ ಅದನ್ನು ನಾವು ಸಮರ್ಪಣೆ ಮಾಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಂಗಳವಾರ ಆಗಲಿ, ಶುಕ್ರವಾರ ಆಗಲಿ, ಗುರುವಾರ ಆಗಲಿ ಆ ವಿಗ್ರಹಗಳನ್ನು ನಾವು ಆಚೆ ಕಡೆ ವಿಸರ್ಜನೆ ಮಾಡಬಾರ್ದು ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಹರಿದೋಗಿರೋದು ಯಾವುದೇ ಇದ್ದರೂ ಕೂಡ ಅದು ಇಟ್ಕೋಬಾರ್ದು, ಅದರಿಂದ ತೊಂದರೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇವೆಲ್ಲವೂ ಕೂಡ ನಂಬಿಕೆಟ್ಟವರಿಲ್ವೋ ಅಂತಕ್ಕಂಥ ಮಾತನ್ನು ಕೇಳಿದ್ದೀವಿ. ನಂಬಿಕೆ ಆಧಾರದಲ್ಲಿ ಇವೆಲ್ಲವೂ ನಡ್ಕೊಂಡು ಹೋಗುತ್ತೆ. ಹಾಗಾಗಿ ಇದನ್ನು ಪಾಲಿಸಿದ್ದೆ ಆದರೆ ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.